ನಿಮಗೊಂದು ವಿಷಯ ಗೊತ್ತಾ? ಪ್ರಪಂಚದಲ್ಲಿ ಅತಿ ಹೆಚ್ಚು ವೀಕ್ಷಣೆ ಆಗುವಂಥ ವೆಬ್‌ಸೈಟ್ಸ್‌ಗಳಂದ್ರೆ ಅದು ಆ ವೆಬ್‌ಸೈಟ್ಸ್‌ಗಳು. ಹಾಗಂದ ಮಾತ್ರಕ್ಕೆ ಜನಗಳಿಗೆ ಅದನ್ನೇ ಸಿನಿಮಾ ಅಂತ ಮಾಡಿ ತೋರಿಸಿದ್ರೆ ಹೇಗಿರುತ್ತೆ? ಇಲ್ಲಾಗಿರೋದು ಅದೇನೆ. ಇಂಟ್ರೋ ಮುಗೀತು. ಇನ್ನು ಸಿನಿಮಾದೊಳಗೆ ಹೋಗೋಣವಾ? ಹೌಸ್‌ಫುಲ್ 5 ರಿಟರ್ನ್ ಆಂಡ್ ಡೈರೆಕ್ಟೆಡ್ ಬೈ ತರುಣ್ ಮನ್ಸುಖಾನಿ, ಸ್ಟಾರರ್ ಬೈ ಅಕ್ಷಯ್ ಕುಮಾರ್, ರಿತೇಶ್ ದೇಶ್ಮುಖ್ ಆ್ಯಂಡ್ ಅಭಿಷೇಕ್ ಬಚ್ಚನ್. ಇಲ್ಲಿನ ಪ್ಲಾಟ್‌ಗೆ ಬರೋದಾದ್ರೆ, ಒಬ್ಬ ಮಲ್ಟಿ ಬಿಲಿಯನಿಯರ್ ತನ್ನ 100ನೇ ವರ್ಷದ ಹುಟ್ಟುಹಬ್ಬವನ್ನ ಸಮುದ್ರದ ಮಧ್ಯೆ ಒಂದು ಕ್ರೂಸ್‌ನಲ್ಲಿ ಆಚರಿಸ್ಕೊಳ್ತಾ ಇರ್ತಾನೆ. ಅಚಾನಕ್ಕಾಗಿ ಅವನ ಕೊಲೆಯಾಗುತ್ತೆ. ಈಗ ಅವನ ಇಡೀ ಆಸ್ತಿ ಡಾಲಿ ಅನ್ನೋ ಅವನ ಮಗನಿಗೆ ಸೇರ್ಬೇಕು. ಇಲ್ಲಿ ಆ ಡಾಲಿ ಯಾರು ಮತ್ತು ಆ ಬಿಲಿಯನಿಯರ್‌ನ ಸಾಯಿಸಿದ್ ಯಾರು ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಇಲ್ಲಿ ಇಷ್ಟ ಆಗಿದ ವಿಷಯ ಏನಪ್ಪಾ ಅಂತಂದ್ರೆ, ಅದು ಇಲ್ಲಿನ ಪ್ಲಾಟ್. ಹೊಸದಾಗಿ ಮತ್ತು ಕಾಮಿಡಿ ಥ್ರಿಲ್ಲರ್ ಆಗುವಂತ ಎಲ್ಲಾ ಲಕ್ಷಣ ಇರುವಂತ ಪ್ಲಾಟ್ ಇದು. ಆದ್ರೆ ಡೈರೆಕ್ಟರ್ ಇದನ್ನ ಕೆಟ್ಟದಾಗಿ ತೋರಿಸಿದ್ದಾರೆ. ನಾನು ಮೊದಲೇ ಹೇಳ್ದಾಗೆ ಜನ ಅದನ್ನ ನೋಡ್ಬೇಕು ಅಂತ ಅಂದ್ಕೊಂಡ್ರೆ ಆ ವೆಬ್‌ಸೈಟ್‌ಗಳನ್ನ ಹೋಗಿ ನೋಡ್ತಾರೆ. ಸಿನಿಮಾ ಅನ್ನೋ ಹೆಸರನ್ನ ಮಾಡ್ಬಿಟ್ಟು ಜನಕ್ಕೆ ಅದನ್ನ ತೋರಿಸೋವಂಥ ಅವಶ್ಯಕತೆ ಯಾವುದೂ ಇಲ್ಲ. ಇರುತ್ತೆ ದುಡ್ಡು ಮಾಡಬೇಕು ಅಂದ್ಕೊಂಡವ್ರಿಗೆ. ಬೇರೆ ನಿರ್ದೇಶಕರುಗಳು ಕೂಡ ಇಂಟಿಮೇಟ್ ಸೀನ್‌ಗಳನ್ನ ತೋರಿಸಿದ್ದಾರೆ. ಆದ್ರೆ ಅದಕ್ಕೆ ಇತಿಮಿತಿ ಅನ್ನೋದು ಇರಬೇಕು. ಅಟ್‌ಲೀಸ್ಟ್ ಸಿನಿಮಾದಲ್ಲಿ ಅದಕ್ಕೆ ಇಂಟೆಂಟ್ ಅಂತನಾದ್ರೂ ಏನಾದ್ರೂ ಇರಬೇಕು. ಕೆಟ್ಟ ಕೆಟ್ಟ ಸೀನ್‌ಗಳನ್ನ ತೋರಿಸಿ ಕ್ರಿಂಜ್ ಫೇಶಿಯಲ್ ಎಕ್ಸ್‌ಪ್ರೆಷನ್ಸ್‌ಗಳಿಂದ ಕಾಮಿಡಿ ಆಗುತ್ತೆ ಅಂತ ಡೈರೆಕ್ಟರ್ ನಂಬಿದ್ರೆ ಅದು ಹೇಗೆ ಸಾಧ್ಯ? ಲಿಟ್ರಲಿ ನಿಮಗೆ ಸಿನಿಮಾ ನೋಡ್ಬೇಕಾದ್ರೆ ಅಸಹ್ಯ ಆಗುತ್ತೆ. ಈ ಡೈರೆಕ್ಟರ್‌ನ ಅಡಾಸಿಟಿ ಎಷ್ಟಿದೆ ಅಂತಂದ್ರೆ, ಇಂಥ ಕೆಟ್ಟ ಸಿನಿಮಾನ ಮಾಡಿ ಅದಕ್ಕೆ 2 ಎಂಡಿಂಗ್ ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ ಅಂತ ಬೇರೆ ಬಿಟ್ಟಿದ್ದಾರೆ. ಸಿನಿಮಾದಲ್ಲಿ ಬರೋ ಎಲ್ಲ ಹೆಣ್ಣು ಮಗಳ ಪಾತ್ರದ ಕೈಲೂ ಈ ಡೈರೆಕ್ಟರ್ ಮಾಡ್ಸಿರೋದು ಇದನ್ನೇ. ಆ ಒಂದೊಂದು ಕ್ಯಾಮ್ರಾ ಆಂಗಲ್ಸ್‌ಗಳಂತೂ ಯಪ್ಪಾ! ಮುಂಚೆ ಎಲ್ಲ ನಮಗೆ ಅಕ್ಷಯ್ ಕುಮಾರ್ ಅವರ ಕಾಮಿಡಿ ಇಷ್ಟ ಆಗ್ತಿದ್ವು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವರ ಕಾಮಿಡಿಗಳನ್ನ ನೋಡೋಕ್ಕಾಗ್ತಿಲ್ಲ. ಅಥವಾ ಅಂಥ ನಿರ್ದೇಶಕರುಗಳಿಗೆ ಇವರು ಡೇಟ್ಸ್ ಕೊಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಓವರಾಲ್ ಆಗಿ ಹೇಳಬೇಕು ಅಂತಂದ್ರೆ ಸಿನಿಮಾ ಕೆಟ್ಟದಾಗಿದೆ. ಇನ್ನು ನಿಮ್ಮತ್ರ ಏನಾದ್ರೂ ಹೆಚ್ಚಿಗೆ ದುಡ್ಡಿದ್ದು ಕ್ರಿಂಜ್ ಮತ್ತು ಅಂಥ ಸೀನ್‌ಗಳನ್ನ ನೋಡಿ ಖುಷಿ ಪಡೋರು ಏನಾದ್ರೂ ನೀವಾಗಿದ್ರೆ ನಿಮ್ಗಳಿಗೆ ಈ ಸಿನಿಮಾ ವರ್ಕ್ ಆಗಬಹುದು. ಇನ್ನು ನೀವೇನಾದ್ರೂ ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಚಾನೆಲ್‌ಗೆ ಹೊಸಬರಾಗಿದ್ರೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಂಥ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.